ತಮಿಳುನಾಡಿನ ತಿರುವಳ್ಳೂರಿನಲ್ಲಿ ಅಗ್ನಿ ಅವಘಡವೊಂದು ಸಂಭವಿಸಿದೆ. ಡೀಸೆಲ್ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಗೂಡ್ಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು 4 ವ್ಯಾಗನ್ಗಳು ಧಗಧಗ ಅಂತ ಹೊತ್ತಿ ಉರಿದಿದೆ. ಆ ಬೆಂಕಿಯ ಕೆನ್ನಾಲಿಗೆಗೆ ಬಂದಂತಹ ಹೊಗೆ, ದಟ್ಟ ಹೊಗೆ ಸುತ್ತಮುತ್ತಲಿನ 2-3 ಬಡಾವಣೆಗಳಿಗೆ ವ್ಯಾಪಿಸಿತ್ತು. ಜನ ಎಲ್ಲ ಹೆದರ್ಬಿಟ್ಟಿದ್ರು. ಇಮಿಡಿಯೇಟ್ ಆಗಿ ಆ ಸ್ಥಳೀಯ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರವನ್ನು ಮಾಡಲಾಯಿತು. ಅದೃಷ್ಟವಶಾತ್ ಈ ದುರ್ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಬೆಂಕಿಯ ಕೆನ್ನಾಲಿಗೆಯ ತೀವ್ರತೆ ಮಾತ್ರ ವಿಪರೀತವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ತಮಿಳುನಾಡಿನಲ್ಲಿ ಇಂಧನ ತುಂಬಿದ ರೈಲು ಭಸ್ಮ, ಡೀಸೆಲ್ ಸಾಗಿಸ್ತಿದ್ದ ಗೂಡ್ಸ್ ರೈಲು ಬೆಂಕಿಗಾಹುತಿ. ತಮಿಳುನಾಡಿನಲ್ಲಿ ಡೀಸೆಲ್ ಸಾಗಿಸ್ತಾ ಇದ್ದ ಸರಕು ರೈಲಿನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬೆಳಗ್ಗೆ 5:30ಕ್ಕೆ ತಿರುವಳ್ಳೂರು ರೈಲ್ವೆ ನಿಲ್ದಾಣದ ಹತ್ತಿರ ಗೂಡ್ಸ್ ಟ್ರೈನು ಹೊತ್ತಿ ಉರಿದಿದೆ. ಹಠಾತ್ತನೆ ರೈಲು ಹಳಿ ತಪ್ಪಿದ ಹಿನ್ನೆಲೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ರಿಂದ ಈ ಅವಘಡ ನಡೆದಿದೆ. ನೋಡ್ತಾ ಇದ್ದಂತೆ ರೈಲಿನ 4 ವ್ಯಾಗನ್ಗಳಲ್ಲಿ ಭಾರೀ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಮುಗಿಲೆತ್ತರಕ್ಕೆ ಆವರಿಸಿದೆ. ದಟ್ಟ ಹೊಗೆ ಕೂಡ ಅಕ್ಕಪಕ್ಕದ ಬಡಾವಣೆಗಳಿಗೆ ಹಬ್ಬಿದೆ. ಕ್ಷಣಕ್ಕೂ ಕೂಡ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ಭೀತಿ ಉಂಟಾಗಿದ್ರಿಂದ ಸುತ್ತಮುತ್ತಲಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಅದೃಷ್ಟವಶಾತ್ ದುರ್ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದು ವರದಿಯಾಗಿದೆ. ತಮಿಳುನಾಡಿನ ತಿರುವಳ್ಳೂರಿನಲ್ಲಿ ಬೆಳಗ್ಗೆ ದುರಂತವೊಂದು ತಪ್ಪಿದೆ. ಇಂಧನವನ್ನ ತುಂಬಿಕೊಂಡು ಚೆನ್ನೈನಿಂದ ಮುಂಬೈ ಕಡೆಗೆ ಸಾಗ್ತಾ ಇದ್ದಂತ ರೈಲೊಂದು ತಿರುವಳ್ಳೂರು ಎಂಟ್ರಿಯಲ್ಲಿ ಬೆಂಕಿಗೆ ಆಹುತಿಯಾಗಿ ಹತ್ತಿ ಹುರಿಯೋದ್ರ ಮುಖಾಂತರವಾಗಿ ದಗದಹಿಸಿದೆ. ತಿರುವಳ್ಳೂರು ಭಾಗದಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಏಕಾಏಕಿ ಒಂದು ಬೋಗಿಯಲ್ಲಿದ್ದಂತ ವ್ಯಾಗನ್ಗೆ ಬೆಂಕಿ ಕಿಡಿ ಹತ್ತಿದೆ. 4 ವ್ಯಾಗನ್ಗಳಿಗೆ ಅದು ವ್ಯಾಪಿಸಿದೆ. ಪರಿಣಾಮ ಅದೇ ಭಾಗದಲ್ಲಿ ಇದ್ದಂತ ಅನೇಕ ನಿವಾಸಿಗಳಿಗೆ ಇದು ಸಂಕಷ್ಟವನ್ನ ತಂದೊಡ್ಡಿದ್ದು ಅವರನ್ನೆಲ್ಲರನ್ನೂ ಕೂಡ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಿದೆ. 18 ಅಗ್ನಿಶಾಮಕ ವಾಹನಗಳು ದೌಡು, ಬೆಂಕಿ ನಂದಿಸಲು ಸಿಬ್ಬಂದಿ ಹರಸಾಹಸ. ಇನ್ನು ಮುಗಿಲೆತ್ತರಕ್ಕೆ ಅಗ್ನಿಯ ನರ್ತನ ಆವರಿಸಿತ್ತು. ಬೆಂಕಿಯ ರೌದ್ರ ನರ್ತನವನ್ನ ನಿಯಂತ್ರಣಕ್ಕೆ ತರುವುದಕ್ಕೆ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ 18ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ದೌಡಾಯಿಸಿ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ರಕ್ಷಣಾ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನು ಸ್ಥಳಕ್ಕೆ ತಿರುವಳ್ಳೂರು ಜಿಲ್ಲಾಧಿಕಾರಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ರಕ್ಷಣಾ ತಂಡಗಳು ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಈ ಹಂತದಲ್ಲಿ ಜೀವಕ್ಕೆ ಯಾವುದೇ ಅಪಾಯವಿಲ್ಲ. ನಮ್ಮ ತಂಡಗಳು ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸಿವೆ. ಟ್ರೈನ್ನಲ್ಲಿ ಡೀಸೆಲ್ ಇದ್ದಿದ್ದರಿಂದ ಸವಾಲು ಆಗಿತ್ತು ಅಂಥೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಅದೃಷ್ಟವಶಾತ್ ಘಟನೆಯ ವೇಳೆ ಯಾವುದೇ ಪ್ಯಾಸೆಂಜರ್ ರೈಲು ಓಡಾಟ ಇರಲಿಲ್ಲ. ಒಂದೊಮ್ಮೆ ಘಟನೆ ಸಂಭವಿಸಿದ್ದಲ್ಲಿ ಯಾವುದಾದ್ರೂ ಪ್ಯಾಸೆಂಜರ್ ರೈಲು ಇದ್ದಿದ್ರೆ ದೊಡ್ಡ ಅವಘಡ ಸಂಭವಿಸುವ ಸಾಧ್ಯತೆ ಇತ್ತು. ಬೆಂಗಳೂರು ರೈಲುಗಳ ಮಾರ್ಗಗಳ ಬದಲಾವಣೆ, 200 ಮೀಟರ್ನಷ್ಟು ರೈಲು ಹಳಿ ಹಾನಿ. ಇನ್ನು ಅಗ್ನಿ ಅವಘಡದಿಂದ ರೈಲ್ವೆ ಟ್ರ್ಯಾಕ್ ಹಾನಿಯಾಗಿದೆ. ಸುಮಾರು 200 ಮೀಟರ್ನಷ್ಟು ರೈಲು ಹಳಿ ಹಾನಿಯಾಗಿದೆ. ಇದರಿಂದಾಗಿ ಅನೇಕ ರೈಲುಗಳ ಸಂಚಾರ ಮಾರ್ಗ ಬದಲಾವಣೆಯಾಗಿದೆ. ತಮಿಳುನಾಡಿನಿಂದ ಬೇರೆ ರಾಜ್ಯಗಳಿಗೆ ತೆರಳಿದ್ದ 13 ರೈಲುಗಳು ಹಾಗೂ ಬೇರೆ ರಾಜ್ಯಗಳಿಂದ ತಮಿಳುನಾಡಿಗೆ ಸಂಚರಿಸಬೇಕಿದ್ದ 16 ರೈಲುಗಳು ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿತ್ತು. ಬಳಿಕ ರೈಲು ಹಳಿ ದುರಸ್ತಿ ಕಾರ್ಯ ನಡೆಸಿದ ಬಳಿಕ ಮಾರ್ಗ ಬದಲಾವಣೆ ಮಾಡಿ ರೈಲುಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರಂತೆ ತಮಿಳುನಾಡಿನಂತೆ ಮೈಸೂರಿಗೂ ಕೂಡ ಬರಬೇಕಿದ್ದ ಶತಾಬ್ದಿ ಎಕ್ಸ್ಪ್ರೆಸ್ ಹಾಗೂ ವಂದೇ ಭಾರತ್ ರೈಲು ಮಾರ್ಗ ಬದಲಾವಣೆ ಮಾಡಲಾಗಿದೆ. ಇತ್ತ ಯಶವಂತಪುರಕ್ಕೆ ಬರಬೇಕಿದ್ದ ಲಕ್ನೋ ಯಶವಂತಪುರ ಎಕ್ಸ್ಪ್ರೆಸ್ 2 ರೈಲುಗಳು ಮಾರ್ಗ ಬದಲಾವಣೆಯಾಗಿದೆ. ಇದರಿಂದಾಗಿ ಪ್ರಯಾಣಿಕರಿಗೂ ಕೂಡ ತೊಂದರೆಯಾಗಿದೆ. ಸಾಮಾನ್ಯ ರೈಲು ಸಂಚಾರವನ್ನು ಸಾಧ್ಯವಾದಷ್ಟು ಬೇಗ ಪುನರಾರಂಭಿಸುವ ಪ್ರಯತ್ನ ನಡೀತಾ ಇದೆ. ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಅದಕ್ಕೆ ತಕ್ಕಂತೆ ಯೋಜಿಸಿಕೊಳ್ಬೇಕು ಅಂತ ಹೇಳಿ ರೈಲ್ವೆ ಇಲಾಖೆ ವಿನಂತಿಸಿಕೊಂಡಿದೆ. ಇನ್ನು ಅಗ್ನಿ ಅವಘಡ ಪರಿಣಾಮವಾಗಿ ಹೆಚ್ಚು ಕಡಿಮೆ 200 ಮೀಟರ್ ಅಷ್ಟು ರೈಲ್ವೆ ಟ್ರ್ಯಾಕ್ಗೆ ಹಾನಿಯಾಗಿದೆ. ಪರಿಣಾಮ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಂತ ಎಲ್ಲಾ ರೈಲುಗಳನ್ನು ಕೂಡ ಡೈವರ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ತಮಿಳುನಾಡಿಗೆ ಹೋಗ್ತಾ ಇದ್ದಂತ 16 ರೈಲು ಜೊತೆಗೆ ತಮಿಳುನಾಡಿನಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದಂತ ಸುಮಾರು 14-15 ರೈಲುಗಳನ್ನ ಕೂಡ ಬೇರೆ ಕಡೆಗೆ ಡೈವರ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡುವಂತ ವ್ಯವಸ್ಥೆಯನ್ನ ರೈಲ್ವೆ ಇಲಾಖೆ ಮಾಡಿದೆ. ಇನ್ನು ಘಟನೆಯ ಸಂಬಂಧ ಅನೇಕ ಅನುಮಾನಗಳು ಕೂಡ ವ್ಯಕ್ತವಾಗ್ತಿದೆ. ರೈಲು ಟ್ರ್ಯಾಕ್ ತಪ್ಪಿದ್ದು ಯಾಕೆ, ಗೂಡ್ಸ್ ಬೋಗಿ ಲೀಕೇಜ್ ಆಗಿತ್ತಾ, ಬೆಂಕಿಗೆ ಕಾರಣ ಏನು ಅನ್ನುವ ಅನೇಕ ಡೌಟ್ಸ್ ವ್ಯಕ್ತವಾಗ್ತಿದೆ. ಇನ್ವೆಸ್ಟಿಗೇಷನ್ ಆರಂಭವಾಗಿದೆ. ಸಾರ್ವಜನಿಕರು ತುರ್ತು ಸಿಬ್ಬಂದಿಯ ಕಾರ್ಯಕ್ಕೆ ಅಡ್ಡಿಯಾಗದಂತೆ ತಿರುವಳ್ಳೂರು ಜಿಲ್ಲಾಡಳಿತವು ಜನರಿಗೆ ಸ್ಥಳಕ್ಕೆ ತೆರಳಬಾರದು ಅಂತ ಹೇಳಿ ಮನವಿ ಮಾಡಿದೆ. ಉಸಿರಾಟದ ತೊಂದರೆ ಇರೋರು ಮನೆಯಲ್ಲಿಯೇ ಉಳಿಬೇಕು ಮತ್ತು ಅಗತ್ಯವಿದ್ರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ಅಧಿಕಾರಿಗಳಿಂದ ಸಹಾಯ ಪಡಿಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಗ್ನಿಶಾಮಕ ಕಾರ್ಯಾಚರಣೆಗಳು ಮುಂದುವರೆದಿದ್ದು ತಿರುವಳ್ಳೂರು ಜಿಲ್ಲಾಧಿಕಾರಿ ಎಂ ಪ್ರತಾಪ್ ಸಾರ್ವಜನಿಕರ ಸಹಕಾರವನ್ನು ಕೋರಿದ್ದಾರೆ. ಒಟ್ಟಾರೆ ಭಾರೀ ಅಗ್ನಿ ಅವಘಡ ಸಂಭವಿಸಿದ್ರೂ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದೇ ನಿಟ್ಟುಸಿರು ಬಿಡುವಂತಹ ವಿಚಾರ. ರಾಘು, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.